ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ, ಎಸ್ಪೆಷಲಿ ನಮಗೆ ಗ್ಲಾಸಿ ಮೇಕಪ್ ಲುಕ್ ನ ತೋರಿಸಿ 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 ಅಂತ ತುಂಬಾ ದಿನದಿಂದ ಕಮೆಂಟ್ ಬರ್ತಾನೆ ಇತ್ತು. ಸೊ ಇವತ್ತು ನಾನು ನಿಮ್ಗೆ ಹೇಗೆ ಗ್ಲಾಸಿ ಮೇಕಪ್ ಮಾಡ್ಕೊಳ್ಬೇಕು ಅಂತ ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ ಟ್ಯುಟೋರಿಯಲ್ ನ ತೋರಿಸ್ಕೊಡ್ತೀನಿ. ನೀವು ಇನ್ನ ಎಷ್ಟೊಂದು ಜನ ಕಮೆಂಟ್ ಹಾಕ್ತಿದ್ರಿ ಗ್ಲಾಸಿ ಮೇಕಪ್ ಮಾಡೋದಕ್ಕೆ ಸಪರೇಟ್ ಫೌಂಡೇಶನ್ ತಗೊಳ್ಬೇಕಾ ಅಂತ ಎಲ್ಲ. ಸೊ ನೀವು ಸಪರೇಟ್ ಫೌಂಡೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇವತ್ತು ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ರೆ ಸಾಕು, ನೀವು ಎನಿ ಲಿಕ್ವಿಡ್ ಫೌಂಡೇಶನ್ ಜೊತೆ ನೀವು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ನೀವು ಮಾಡಿದ್ರೆ ನಿಮ್ ಮೇಕಪ್ ಆಟೋಮೆಟಿಕ್ ಆಗಿ ಗ್ಲಾಸಿ ಮೇಕಪ್ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಸ್ಕಿನ್ ಪ್ರಿಪರೇಷನ್ ನಿಮ್ ಸ್ಕಿನ್ಗೆ ತಕ್ಕಂತೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಗ್ಲಾಸಿ ಮೇಕಪ್ಗೆನೆ ಸಪರೇಟ್ ಫೌಂಡೇಶನ್ ತಗೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವತ್ತು ನಾನು ಆ ಪ್ರಾಡಕ್ಟ್ಸ್ ನ ಕೂಡ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೂ ನಿಮ್ಗೆ ಏನಾದ್ರೂ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲಿಬೇಕು ಅಂತ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡೇ 1 ಡೇ 2 ಡೇ 3 ಈ ರೀತಿ ನಾನು ಅಪ್ಲೋಡ್ ಮಾಡಿದೀನಿ ಮೇಕಪ್ ಕೋರ್ಸ್ ವಿಡಿಯೋಸ್. ನೀವು ಆರಾಮ್ಸೆ ಮೇಕಪ್ ಕೋರ್ಸ್ ವಿಡಿಯೋಸ್ ನ ನೋಡ್ಬಿಟ್ಟು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಆರಾಮ್ಸೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದಿನ್ನೂ ನಡೀತಾ ಇದೆ, ಅದು ಇವಾಗ ಒಂದ್ ರೇಂಜ್ ಇದೆ. ನೆಕ್ಸ್ಟ್ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೀವು ಆ ಕ್ಲಾಸಸ್ ಕೂಡ ನೋಡಿ ನೀವು ಆರಾಮ್ಸೆ ಮನೆಯಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೂಡ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ ಅಂದ್ರೆ, ತಮ್ನೈಲ್ ಎಲ್ಲ ನ್ಯೂ ವಿಡಿಯೋದ್ ಹಾಕಿದ್ದೀನಿ, ಬಟ್ ನನಗೆ ಸ್ವಲ್ಪ ನಿದ್ದೆ ಇರ್ಲಿಲ್ಲ. ನಿದ್ದೆ ಗಣ್ಣಲ್ಲಿ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ನಲ್ವಾ, ಅದೇ ವಿಡಿಯೋನೇ ಅಪ್ಲೋಡ್ ಮಾಡ್ಬಿಟ್ಟಿದೆ. ಸೊ ಎಷ್ಟೊಂದ್ ಜನ ಅದೇ ನೋಡಿದೀರಾ. ಆಮೇಲೆ ನಾನು ಅದನ್ನ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಆ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಒಂದು ಫೌಂಡೇಶನ್ ಯೂಸ್ ಮಾಡಿ ಹೇಗೆ ನೀವು ಮೇಕಪ್ ಮಾಡೋದು, ಮತ್ತೆ ಕನ್ಸೀಲರ್ ಏನು ಯೂಸ್ ಮಾಡದೆ ಜಸ್ಟ್ ಫೌಂಡೇಶನ್ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಆಕ್ಚುಲಿ ನೀವು ಲಾಸ್ಟ್ ವಿಡಿಯೋನ ಮಿಸ್ ಆಗಿ ನಾನು ವಿಡಿಯೋ ಹಾಕ್ಬಿಟ್ಟಿದ್ನಲ್ವಾ, ಆ ವಿಡಿಯೋ ನೋಡಿದ್ರೆ ದಯವಿಟ್ಟು ನಾನು ಮತ್ತೆ ಅಪ್ಲೋಡ್ ಮಾಡಿದೀನಿ, ಆ ವಿಡಿಯೋ ಹೋಗಿ ನೋಡಿ. ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಒಂದೇ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಮೇಕಪ್ ಮಾಡ್ಕೊಳಕ್ ಇಷ್ಟ ಇರಲ್ಲ ಹೇಳಿ, ಸೊ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ಒಂದು ವಿಡಿಯೋ ಕೂಡ ಹೋಗಿ ನೋಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನ ಎನಿ ಮೇಕಪ್ ಮಾಡ್ಕೋಬೇಕು ಅಂತಂದ್ರು ಸ್ಕಿನ್ ಪ್ರೆಪ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ನಾನು ಸ್ಕಿನ್ ಪ್ರಿಪರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಸ್ಟೆಪ್ ಏನು, ಸಿ ಟಿ ಎಂ ಅಂತಂದ್ರೆ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್. ನಂದು ಆಲ್ರೆಡಿ ಕ್ಲೆನ್ಸ್ ಆಗಿದೆ, ಫೇಸ್ ವಾಶ್ ಮಾಡಿದೀನಿ. ಈಗ ಇಲ್ಲ ಅಂತಂದ್ರೆ ನೀವು ವೆಟ್ ವೈಪ್ಸ್ ಅಲ್ಲಿ ನೀವು ಕ್ಲೆನ್ಸ್ ಮಾಡ್ಕೊಳ್ಬಹುದು. ಈಗ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಏನಕ್ಕೆ ನಾನು ಈ ಕ್ಲೆನ್ಸರ್ ಆಕ್ಚುಲಿ ಸ್ಕಿನ್ ಪ್ರಿಪರೇಷನ್ ಇಂದ ತೋರಿಸ್ತೀನಿ ಅಂತಂದ್ರೆ, ಹೊಸೊಬ್ರು ಕೂಡ ನೋಡ್ತಿರ್ತೀರಾ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ. ಮತ್ತೆ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಈ ಒಂದು ಸ್ಟೆಪ್ಸ್ ನ ನೋಡ್ತಿದ್ರೆ ನೀವು ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. ಈಗ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಲೆಕ್ಕ ಆಗತ್ತೆ, ನಿಮ್ ಮೈಂಡ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಎಷ್ಟೊಂದ್ ಜನಕ್ಕೆ ಇವಾಗ ಯಾವ ಪ್ರಾಡಕ್ಟ್ ಹಾಕದ್ಮೇಲೆ ಯಾವ ಪ್ರಾಡಕ್ಟ್ ಹಾಕ್ಬೇಕು ಅಂತಾನೆ ತುಂಬಾ ಡೌಟ್ಸ್ ಇರುತ್ತೆ ಮೇಕಪ್ ಸ್ಟೆಪ್ಸ್ ಅಲ್ಲಿ. ಸೊ ನೀವು ಈ ಒಂದು ವಿಡಿಯೋಸ್ ನ ಪ್ರತಿಯೊಂದು ವಿಡಿಯೋಸ್ ಅಲ್ಲೂ ಕೂಡ ನೀವು ನನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಇದ್ರೆ ನಿಮ್ ಮೈಂಡ್ ಅಲ್ಲಿ ಆರಾಮಾಗಿ ಕೂತ್ಕೊಂಡ್ಬಿಡುತ್ತೆ, ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಓಕೆನಾ? ಈಗ ನಾನು ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತೀನಿ, ಯಾಕಂತಂದ್ರೆ ಇದು ನಾನು ಯಾವಾಗ್ಲೂ ತೋರಿಸ್ತಾ ಇರ್ತೀನಲ್ವಾ. ಈಗ ಫಸ್ಟ್ ಟೋನರ್ ಯೂಸ್ ಮಾಡ್ತಾ ಇದೀನಿ. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡ್ತಿದೀನಿ. ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆದ್ರೆ ಗ್ಲೋ ಟೋನರ್ ಅಂತ ಬರುತ್ತೆ, ನೀವು ಅದನ್ನ ಯೂಸ್ ಮಾಡಿ. ನೋಡಿ, ಇದು ಗ್ಲೋ ಟೋನರ್. ಇದು ನೀವು ಡ್ರೈ ಸ್ಕಿನ್ ಆದ್ರೆ ಈ ಒಂದು ಟೋನರ್ ನ ಯೂಸ್ ಮಾಡಿ. ಕಾಂಬಿನೇಷನ್ ಸ್ಕಿನ್ ಆದ್ರೂ ಕೂಡ ನೀವು ಇದೇ ಟೋನರ್, ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡಿ. ನಾನು ಇವತ್ತು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬಹುದು. ಇನ್ನ ಟೋನರ್ ಆದ್ಮೇಲೆ ಈಗ ಮಾಯಶ್ಚರೈಸರ್. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲ್ ಫ್ರೀ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಮಾಮಾ ಅರ್ತ್ ಅವ್ರದ್ದು. ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಇದ್ರೆ ನೀವು ಸಿಟಾಫಿಲ್ ಮಾಯಶ್ಚರೈಸರ್ ಯೂಸ್ ಮಾಡಬಹುದು. ನಿಮ್ದು ಏನಾದ್ರು ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇದ್ರೆ, ಟಿ ಝೋನ್ ಅಲ್ಲಿ ಆಯಿಲಿ ಬರುತ್ತೆ, ಯು ಝೋನ್ ಅಲ್ಲಿ ಡ್ರೈ ಆಗುತ್ತೆ ಅಲ್ವಾ. ಡ್ರೈ ಆಗೋ ಪೋರ್ಷನ್ ಅಲ್ಲಿ ನೀವು ಸಿಟಾಫಿಲ್ ಅಂದ್ರೆ ಡ್ರೈ ಸ್ಕಿನ್ ಯೂಸ್ ಮಾಡುವಂತ ಮಾಯಶ್ಚರೈಸರ್ ಯೂಸ್ ಮಾಡ್ಬೇಕು. ಟಿ ಝೋನ್ ಅಲ್ಲಿ ಆಯಿಲ್ ಬರುತ್ತಲ್ವಾ, ಆಯಿಲ್ ಬರುವಂತ ಪೋರ್ಷನ್ ನಲ್ಲಿ ನೀವು ಆಯಿಲಿ ಸ್ಕಿನ್ ಗೆ ಯೂಸ್ ಮಾಡುವಂತ ಆಯಿಲ್ ಫ್ರೀ ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೇಕು, ಆರ್ ಎನಿ ಜೆಲ್ ಬೇಸ್ಡ್ ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಅಂದ್ರೂ ಕೂಡ ಕಮೆಂಟ್ ಹಾಕ್ತಿರ್ತೀರಾ. ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಎಲ್ಲಾ ಸ್ಕಿನ್ ಟೈಪ್ಗೂ ಯೂಸ್ ಆಗುವಂತ ಮಾಯಶ್ಚರೈಸರ್ ಹೇಳಿ ಅಂತ. ಎಲ್ಲಾ ಸ್ಕಿನ್ ಟೈಪ್ಗೂ ಯೂಸ್ ಆಗುವಂತ ಮಾಯಶ್ಚರೈಸರ್ ಯಾವುದೂ ಇಲ್ಲ, ನೀವು ಸ್ಕಿನ್ ಟೈಪ್ಗೆ ತಕ್ಕಂತೆ ನೀವು ತಗೊಳ್ಬೇಕು. ಆಕ್ಚುಲಿ ಕಮೆಂಟ್ ಹಾಕಿದ್ರು, ಅದಕ್ಕೆ ಹೇಳ್ತಾ ಇದೀನಿ. ಎಲ್ಲಾ ಸ್ಕಿನ್ಗೂ ಸೂಟ್ ಆಗುವಂತ ಪ್ರಾಡಕ್ಟ್, ಅದು ಸ್ಕಿನ್ ಪ್ರಾಡಕ್ಟ್ ಅಂತೂ ಯಾವುದೂ ಇಲ್ಲ. ಸೊ ನೀವು ಸ್ಕಿನ್ ಟೈಪ್ಗೆ ತಕ್ಕಂತೆನೆ ಪರ್ಚೇಸ್ ಮಾಡ್ಬೇಕು.
ಅದೇ ಎಸ್ಪೆಷಲಿ ಮಾಯಿಶ್ಚರೈಸರು ಸ್ಕಿನ್ ಪ್ರಿಪ್ರೇಷನ್ಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್. ಈಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ಡಾಟ್ ಅಂಡ್ ಕಿ ಅವ್ರದ್ದು ವಾಟರ್ ಮಿಲನ್ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ವಿಟಮಿನ್ ಸಿ ಅನ್ನಂತ ಒಂದು ಡಾಟ್ ಅಂಡ್ ಕಿ ಅವ್ರದ್ದೇನೆ ಒಂದು ಆರೆಂಜ್ ಕಲರ್ ಅಲ್ಲಿ ಬರುತ್ತೆ. ನಾನು ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ನೀವು ಬೇಕಿದ್ರೆ ಡ್ರೈ ಸ್ಕಿನ್ ಅವರು ಅದನ್ನ ಪರ್ಚೇಸ್ ಮಾಡಿ. ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಇದನ್ನೇ ನೀವು ಯೂಸ್ ಮಾಡ್ಬೋದು. ಈಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಇದು ಮೀಡಿಯಂ ಟು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸನ್ಸ್ಕ್ರೀನ್ ಎಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ನೀವು ಕತ್ತತ್ರ ಕೂಡ ಅಪ್ಲೈ ಮಾಡಿ. ಈಗ ಜಸ್ಟ್ ನಾನು ನೈಟ್ ಟೈಮ್ ನೀವು ತೋರ್ಸಕ್ಕೋಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೀವೆಲ್ಲಾದ್ರೂ ಹೊರಗಡೆ ಹೋದ್ರೆ ಇಲ್ಲಿ ಕತ್ತತ್ರ ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಈಗ ಸನ್ಸ್ಕ್ರೀನ್ ಆದ್ಮೇಲೆ ಈಗ ನಾನು ಕಲರ್ ಕರೆಕ್ಷನ್ ಯೂಸ್ ಮಾಡ್ತಿದ್ದೀನಿ. ಕಲರ್ ಕರೆಕ್ಷನ್ಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಡಾರ್ಕ್ ಶೇಡ್ ಕನ್ಸೀಲರ್ ನ ಯೂಸ್ ಮಾಡ್ತಿದ್ದೀನಿ. ನನ್ಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಲ್ಲಿ ಮಾತ್ರ, ಮತ್ತೆ ನನ್ಗೆ ಡಾರ್ಕ್ ಸರ್ಕಲ್ ಕೂಡ ಇದೆ, ಮತ್ತೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ನಾನು ಈ ಒಂದು ಕನ್ಸೀಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನ ಕೈಯಲ್ಲೇ ಸ್ವಲ್ಪ ಮೈಲ್ಡ್ ಆಗಿ ಟಚ್ ಮಾಡ್ತಾ ಇದ್ದೀನಿ ಅಷ್ಟೇ, ಬ್ಲೆಂಡ್ ಮಾಡೋದಕ್ಕೆ ಒತ್ತಿ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ಅಷ್ಟೇ ಸೇಮ್ ಬೆರಳಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಲೆಂಡ್ ಆದ್ಮೇಲೆ ಫೌಂಡೇಶನ್ ಜೊತೆ ಈ ಒಂದು ಕನ್ಸೀಲರ್ ಮಿಕ್ಸ್ ಆಗ್ಬಾರ್ದು ಅಂತಂದ್ರೆ ನಾವು ಲೂಸ್ ಪೌಡರ್ ಹಾಕೊಳ್ಬೇಕಾಗತ್ತೆ. ಲೈಟ್ ಆಗಿ, ಜಾಸ್ತಿ ಹಾಕೋಬಾರ್ದು. ಮತ್ತೆ ನೀವು ಗ್ಲಾಸಿ ಮೇಕಪ್ ಮಾಡುವಾಗ ಪೌಡರ್ ನ ಜಾಸ್ತಿ ಯೂಸ್ ಮಾಡಬಾರ್ದು, ಲೈಟ್ ಆಗಿ ಯೂಸ್ ಮಾಡ್ಬೇಕು. ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾನು ಒಂದು ಪಿಜ್ಜಾ ಪಫ್ ತಗೊಂಡು ಕೈ ಮೇಲೆ ಟ್ಯಾಪ್ ಮಾಡಿ ಎಲ್ಲೆಲ್ಲಿ ಹಾಕಿದ್ದೀನಿ. ಅಂಡರ್ ಐ ಕೆಳಗೆ ನಾನು ಹಾಕ್ತಾ ಇಲ್ಲ, ಅಂಡರ್ ಐ ಕೆಳಗೆ ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಯಾಕಂತಂದ್ರೆ ಅಲ್ಲಿ ಮತ್ತೆ ಪೌಡರ್ ಹಾಕಿ ಮತ್ತೆ ನಾನು ಇನ್ನೂ ಒಂದು ಶೇಡ್ ಅಲ್ಲಿ ನಾನು ಹಾಕ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಡಾರ್ಕ್ ಹಿಂಗೆ ಬಿಟ್ಬಿಟ್ರೆ ಡಾರ್ಕ್ ಕಾಣಿಸುತ್ತೆ. ಮತ್ತೆ ನಮ್ ಶೇಡ್ ಕನ್ಸೀಲರ್ ನಮ್ ಶೇಡ್ ಗಿಂತ 1 or 2 ಶೇಡ್ ಕನ್ಸೀಲರ್ ನ ಅಲ್ಲಿ ಯೂಸ್ ಮಾಡ್ಬೋದು, ಹೈಲೈಟ್ ಬೇಕು ಅಂದ್ರೆ. ಇಲ್ಲ ಅಂತಾನೆ ನಮ್ ಶೇಡ್ ಕನ್ಸೀಲರ್ ನ ಯೂಸ್ ಮಾಡ್ಬೋದು. ಸೊ ಮತ್ತೆ ನಾನು ಯೂಸ್ ಮಾಡ್ಬೇಕಲ್ವ, ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಹಾಕ್ತಾ ಇಲ್ಲ. ಜಸ್ಟ್ ನಾನು ಮಾರ್ಕ್ ಹೈಡ್ ಮಾಡಕ್ಕೆ ಎಲ್ಲೆಲ್ಲಿ ಕನ್ಸೀಲರ್ ಯೂಸ್ ಮಾಡಿದೆ ಅಲ್ಲಿ ಮಾತ್ರ ಹಾಕ್ತಾ ಇದ್ದೀನಿ. ನೋಡಿ, ನಾನು ತುಂಬಾ ಪೌಡರ್ ಹಾಕಿಲ್ಲ, ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾನು ನಿಮ್ಗೆ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ನ ತೋರಿಸ್ತೀನಿ. ಇದೊಂದು ಪ್ರಾಡಕ್ಟ್ ಇದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಕೊಟ್ಟೆ ಅಲ್ವಾ, ಇದೊಂದು ಪ್ರಾಡಕ್ಟ್ ಇದ್ರೆ ಸಾಕು ನೀವು ಗ್ಲಾಸಿ ಮೇಕಪ್ ಮಾಡ್ಕೊಳ್ಬಹುದು ಅಂತ. ನೋಡಿ, ಈಗ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು, ಇದು ಬಜೆಟ್ ಫ್ರೆಂಡ್ಲಿಯಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾನು ಆರ್ಡರ್ ಮಾಡಿದೆ. ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್, ಲಿಕ್ವಿಡ್ ಹೈಲೈಟರ್ ಅಂತ ಬರುತ್ತೆ. ಇದನ್ನ ನೀವು ಫಸ್ಟ್ ಶೇಕ್ ಮಾಡಿ, ಎನಿ ಲಿಕ್ವಿಡ್ ಫೌಂಡೇಶನ್ ಆರ್ ಹೈಲೈಟರ್ ಯಾವುದೇ ಯೂಸ್ ಮಾಡಿದ್ರು ನೀವು ಶೇಕ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿರುವಂತ ಪೌಡರ್ ನ ಲೈಟ್ ಆಗಿ ಡಸ್ಟ್ ಮಾಡ್ಕೊಳ್ಳೋಣ. ಶೇಕ್ ಮಾಡಿ, ಆಕ್ಚುಲಿ 2 ಟೈಪ್ಸ್ ನಾವ್ ಇದನ್ನ ಯೂಸ್ ಮಾಡ್ಬೋದು. ಒಂದ್ ಸೈಡ್ ಒಂದ್ ಟೈಪ್ ತೋರಿಸ್ತೀನಿ, ಈ ಕಡೆ ಸೈಡ್ ಇನ್ನೊಂದ್ ಟೈಪ್ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ಟ್ರೈ ಮಾಡ್ಕೊಳ್ಬಹುದು. ಈಗ ನೋಡಿ, ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಶೈನಿಂಗ್ ಪಾರ್ಟಿಕಲ್ಸ್ ಇರುವಂತ ಒಂದು ಹೈಲೈಟರ್, ಇದು ಲಿಕ್ವಿಡ್ ಹೈಲೈಟರ್. ಇದನ್ನ ನಮ್ಗೆ ಎಲ್ಲೆಲ್ಲಿ ಹೈಲೈಟ್ ಆಗ್ಬೇಕು ಆ ಪೋರ್ಷನ್ ಅಲ್ಲಿ ಅಪ್ಲೈ ಮಾಡೋಣ. ಈಗ ನೋಸ್ ಇಲ್ಲಿ ಹೈಲೈಟ್ ಮಾಡ್ಬೇಕಲ್ವಾ, ಸೊ ಅಲ್ಲಿ, ಮತ್ತೆ ಈ ಪೋರ್ಷನ್ ಅಲ್ಲಿ ನಾವು ಹೈಲೈಟ್ ಮಾಡ್ತೀವಲ್ಲ. ಸೊ ಈಗ ನಾನು ಆಫ್ ಮಾತ್ರ ತೋರಿಸ್ತೀನಿ, ಇನ್ನು ಆಫ್ ನಾನು ಬೇರೆ ತರ ಇನ್ನೊಂದು ಟೈಪ್ ಇದೆ ಅಂತ ಹೇಳಿದ್ನಲ್ವಾ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇಲ್ಲಿ ನಾವೆಲ್ಲೆಲ್ಲಿ ಹೈಲೈಟ್ ಮಾಡ್ತೀವಿ ಅಲ್ಲಿ ನಾನು ಮತ್ತೆ ಇಲ್ಲಿ ಸ್ವಲ್ಪ ಹಾಕೋಣ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಲೈಟ್ ಆಗಿ ಶಿಮ್ಮರ್ಸ್ ಹಾಕೋದು ಇಲ್ಲೇನೆ.
ಬಟ್ ಇಲ್ಲಿ ಒಂಚೂರು ಲೈಟ್ ಇಲ್ಲಿ ಮಿಕ್ಕಿರೋದ್ರಲ್ಲಿ ಹಾಕೋಣ, ಸ್ವಲ್ಪ ಶೈನಿ ಕಾಣಿಸ್ಲಿ ಅಂತ. ನೋಡಿ, ಈಗ ನಾವೆಲ್ಲೆಲ್ಲಿ ಹೈಲೈಟ್ ಮಾಡ್ತೀವಿ ಆ ಪೋರ್ಷನ್ ಅಲ್ಲಿ ಮಾತ್ರ ಈಗ ನಾನು ಹಾಕ್ಬಿಟ್ಟು ಇದ್ರ ಮೇಲೆ ನಾನು ಫೌಂಡೇಶನ್ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸಿ ಫಿನಿಶ್ ಕಾಣಿಸ್ತಿದ್ಯಾ. ಇನ್ನು ಏನು ಫೌಂಡೇಶನ್ ನಾನು ಹಾಕಿಲ್ಲ. ಫೌಂಡೇಶನ್ ಇದ್ರ ಮೇಲೆ ಹಾಕೋದ್ರಿಂದ ನಿಮ್ಗೆ ಸ್ವಲ್ಪ ಲೈಟ್ ಆಗುತ್ತೆ, ಇಷ್ಟೊಂದು ಇರೋದಿಲ್ಲ. ಈಗ ನಾನು ಒಂದು ಎನಿ ಲಿಕ್ವಿಡ್ ಫೌಂಡೇಶನ್ ತಗೊಳ್ಬೋದು. ಇವತ್ತು ನಾನು ಮೆಬಿಲಿನ್ ಅವ್ರದ್ದು ಸೂಪರ್ ಸ್ಟೇ ಫೌಂಡೇಶನ್, ಇದು ಆಕ್ಚುಲಿ ಮ್ಯಾಟ್ ಫಿನಿಶ್. ಸೊ ನಾನು ನಿಮ್ಗೆ ಎನಿ ಫೌಂಡೇಶನ್ ಯೂಸ್ ಮಾಡ್ಬೋದು, ಲಿಕ್ವಿಡ್ ಅಂತ ಹೇಳಿದೀನಲ್ವಾ. ಸೊ ಮ್ಯಾಟ್ ಫಿನಿಶ್ ಇರೋದನ್ನೇ ನಾನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಗ್ಲಾಸಿ ಲುಕ್ ಬರೋದಕ್ಕೆ. ಓಕೆನಾ? ಈಗ ಸ್ವಲ್ಪ ಫೌಂಡೇಶನ್ ತಗೊಳ್ತೀನಿ, ಹಾಫ್ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈಗ ನಾರ್ಮಲ್ ಆಗಿ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಣ್ಣಿಗೆ ಯಾವುದೇ ರೀತಿ ಕನ್ಸಿಲರ್ ಹಾಕಿಲ್ಲ. ಆಕ್ಚುಲಿ ನಿಮ್ಗೆ ತೋರ್ಸಕ್ಕೋಸ್ಕರ ಮಾಡ್ತಿದ್ದೀನಲ್ವಾ, ಸೊ ಅದಕ್ಕೋಸ್ಕರ ನೀವು ಕನ್ಸಿಲರ್ ಬೇಕಿದ್ರೆ ಕಣ್ಣಿಗೆ ಹಾಕೊಳ್ಬೋದು. ಇಲ್ಲ, ನಾನು ಫೌಂಡೇಶನ್ ಜಸ್ಟ್ ಟಚ್ ಅಪ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಮೆಥಡ್ ಅಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಆಕ್ಚುಲಿ ಇಲ್ಲಿ ನಾವು ಸೆಟ್ಟಿಂಗ್ ಸ್ಪ್ರೇಸ್ ಗಳನ್ನ ಯೂಸ್ ಮಾಡ್ತೀವಿ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಫೌಂಡೇಶನ್ ಸ್ಟೆಪ್ ಮುಗಿದ್ಬಿಡ್ಲಿ ಅಂತ ಈಗ ಹಾಫ್ ಫೇಸ್ ನಾನು ಈ ರೀತಿ ಒಂದು ನಿಮ್ಗೆ ತೋರಿಸಿದೀನಿ ಈ ಒಂದು ಮೆಥಡ್ ಅಲ್ಲಿ. ಈ ಸೈಡ್ ನಾನು ಈಗ ಫೌಂಡೇಶನ್ಗೆನೆ ನಾವು ಮಿಕ್ಸ್ ಮಾಡ್ತೀವಿ. ಈ ಒಂದು ಮೆಥಡ್ ಕೂಡ ಇರುತ್ತೆ. ಫೌಂಡೇಶನ್ಗೆ ನಾವು ಲಿಕ್ವಿಡ್ ಹೈಲೈಟರ್ನ ಮಿಕ್ಸ್ ಮಾಡ್ತೀವಿ. ನೋಡಿ, ಇದು ಲಿಕ್ವಿಡ್ ಹೈಲೈಟರ್ನ ಜಸ್ಟ್ ಒಂದು ಡ್ರಾಪ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಬೋದು, ನಿಮಗೆ ಫುಲ್ ಗ್ಲಾಸಿ ಬೇಕು ಅಂತ ಅಂದ್ರೆ. ಈ ಗ್ಲಾಸಿ ಮೇಕಪ್ಗೋಸ್ಕರನೇ ಸಪ್ರೇಟ್ ಫೌಂಡೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ನಿಮ್ಮ ಹತ್ರ ತಗೊಂಡಿಟ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಜಸ್ಟ್ ಒಂದು ಡ್ರಾಪ್ ಹಾಕಿದ್ದೀನಿ ನಾನು. ಈಗ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈಗ ಅಪ್ಲೈ ಮಾಡ್ತೀನಿ. ನೋಡಿ, ನಿಮ್ಗೆ ಇನ್ನೂ ಸ್ವಲ್ಪ ಗ್ಲಾಸಿ ಬೇಕು ಅಂತಂದ್ರೆ ಇನ್ನೊಂಚೂರು ಹಾಕೋಬಹುದು. ನಾನು ಸ್ವಲ್ಪ ಬೇಕು ಅಂತ ಅನಿಸ್ತೇನೆ ನಿಮಗೆ ಶೋ ಮಾಡೋಕ್ಕೋಸ್ಕರ. ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಗ್ಲಾಸಿ ಬೇಕು ಅಂತ. ಫಸ್ಟ್ ಹಿಂಗೆ ನಾನು ಇವಾಗ ಚೆಕ್ ಮಾಡೋದ್ನಲ್ವಾ, ಆ ರೀತಿ ಚೆಕ್ ಮಾಡಿ 2 ಡ್ರಾಪ್ಸ್ ಹಾಕಿದ್ದೀನಿ. ಇವಾಗ ಮತ್ತೆ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡೋದು ಮತ್ತೆ ಅಪ್ಲೈ ಮಾಡೋದು ಅಷ್ಟೇ. ಈಗ ನಾನು ಇದೇ ಫೌಂಡೇಶನ್ನೇ ಇಲ್ಲಿ ಅಂಡರ್ ಐ ಕೆಳಗೂ ಹಾಕ್ತಾ ಇದ್ದೀನಿ. ಮತ್ತೇನ್ ಕನ್ಸಿಲರ್ ಹಾಕ್ತಾ ಇಲ್ಲ. ನೋಡಿ, ನನ್ಗೆ ಇದ್ರಲ್ಲೇ ಹೈಡ್ ಆಗ್ತಿದೆ, ಸೊ ಅದಕ್ಕೋಸ್ಕರ ಕನ್ಸಿಲರ್ ಅವಶ್ಯಕತೆ ಏನಿಲ್ಲ. ಇವತ್ತು ನನ್ನ ಟಾಪಿಕ್ಕು ಗ್ಲಾಸಿ ಹೇಗೆ ಮಾಡೋದು ಮೇಕಪ್ ಅನ್ನೋದಾಗಿರೋದ್ರಿಂದ ನಾನು ಆ ಟಾಪಿಕ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಬೇರೆ ಎಲ್ಲಾನು ಡೀಟೈಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡೀಟೈಲ್ ಆಗಿ ಬೇರೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗ್ಲಾಸಿ ಮೇಕಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಪೌಡರು ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ. ನೋಡಿ, ಜಸ್ಟ್ ಫಸ್ಟ್ ಅಂಡರ್ ಐ ಕೆಳಗೆ ಹಾಕೊಂಡ್ಬಿಡಿ. ಆಮೇಲೆ ನೆಕ್ಸ್ಟ್ ಫಸ್ಟ್ ನೀವು ಬ್ಲೆಂಡ್ ಮಾಡಿಬಿಟ್ಟೆ ಅಂಡರ್ ಐ ಕೆಳಗೆ ಪೌಡರ್ ಹಾಕಬೇಕು, ಇಲ್ಲಾಂದ್ರೆ ಕ್ರೀಸ್ ಕ್ರಿಯೇಟ್ ಆಗುತ್ತೆ. ಈಗ ಅಂಡರ್ ಐ ಕೆಳಗೆ ನಾನು ಪೌಡರ್ ಹಾಕೊಂಡೆ. ಈಗ ನಾನು
ಬ್ಲಷ್ ಹಾಕೊಳ್ತಾ ಇದೀನಿ, ಲಿಕ್ವಿಡ್ ಬ್ಲಷ್. ಎಲ್ಲಾ ಕಡೆ ನಾನು ಇನ್ನ ಪೌಡರ್ ಹಾಕಿಲ್ಲ. ಲಿಕ್ವಿಡ್ ಬ್ಲಷ್ ನ ನಾವು ಈ ಗ್ಲಾಸಿ ಮೇಕಪ್ಗೆಲ್ಲ ಸ್ವಲ್ಪ ಲಿಕ್ವಿಡ್ ಹಾಕ್ಬೇಕು. ಲಿಕ್ವಿಡ್ ಬ್ಲಷ್ ಆರ್ ಕ್ರೀಮ್ ಬ್ಲಷ್ ಹಾಕ್ಬೇಕು. ಇದು ಕ್ರೀಮ್ ಬ್ಲಷ್, ಲಿಕ್ವಿಡ್ ಕೂಡ ಸಿಗತ್ತೆ. ಲಿಕ್ವಿಡ್ ಫೌಂಡೇಶನ್ ಜೊತೆನೆ ಮಿಕ್ಸ್ ಮಾಡಬೇಕು. ಇದು ನಾರ್ಮಲ್ ಆಗಿ ಕ್ರೀಮ್ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಬಾರ್ದು. ಇದನ್ನ ಮಿಕ್ಸ್ ಮಾಡಿದ್ರೆ ಏನಾಗಲ್ಲ, ಬಟ್ ಲಿಕ್ವಿಡ್ ಜೊತೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಷ್ಟೇ. ನಿಮ್ಗೇನಾದ್ರೂ ಜಾಸ್ತಿ ಅನ್ಸಿದ್ರೆ ಒಂದ್ಸರಿ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ ಅಷ್ಟೇ. ಬ್ಲೆಂಡ್ ಮಾಡಿದ್ಮೇಲೆ ಅದೇ ಬ್ರಷ್ ಇಂದ ಸ್ವಲ್ಪ ನೋಸ್ ಮೇಲೆ ಮಾಡ್ಕೊಳ್ಬೋದು. ಸ್ವಲ್ಪ ಪಿಂಕಿಶ್ ಕಾಣಿಸಿದ್ರೆ ಒಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗೋರು ಮಾಡ್ಕೊಳ್ಳಿ, ಇಷ್ಟ ಆಗಿಲ್ದೇ ಇರೋರಿಲ್ಲ. ಇನ್ನು ಇನ್ಸೈಟ್ ಅವ್ರದ್ದು ಈ ಒಂದು ಬ್ಲಷ್ ಜಸ್ಟ್ 105 ರೂಪಾಯಿ ಅಷ್ಟೇ. ನಾನು ಅದನ್ನು ಕೂಡ ಹಾಕಿರ್ತೀನಿ, ತುಂಬಾ ಚೆನ್ನಾಗಿದೆ, ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಶೇಡ್ ಕೂಡ ಅಷ್ಟೇ, ನಾನು ಯೂಸ್ ಮಾಡ್ತಾ ಇರುವಂತ ಶೇಡ್ನೇ ಹಾಕ್ತೀನಿ, ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಬೋದು. ನೀವು ಇದನ್ನ ಮಲ್ಟಿಪಲ್ ಯೂಸ್ ಮಾಡ್ಬೋದು. ಲಿಪ್ಸ್ಟಿಕ್ ಲೈಟ್ ಆಗಿ ಬೇಕು ನಿಮ್ಗೆ, ಲಿಪ್ಸ್ಟಿಕ್ ಡಾರ್ಕ್ ಬೇಡ ಅಂದ್ರೆ ಇದನ್ನ ಇಲ್ಲಿ ಮಿಕ್ಕಿರೋದನ್ನ ನಾನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಕಣ್ಮೇಲೂ ಕೂಡ ಹಾಕೊಳ್ಬೋದು. ನೋಡಿ ಲೈಟ್ ಆಗಿ ಈ ರೀತಿ ಬರುತ್ತೆ. ಬೇಕಿದ್ರೆ ನೀವು ಡೈಲಿ ಯೂಸ್ಗೆ ಯೂಸ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಪೌಡರ್ನ ಇವಾಗ ಬೇರೆ ಕಡೆ ಎಲ್ಲ ನಾನು ಹಾಕ್ಬೇಕು. ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡು ನಾವು ಹಾಕ್ಬೇಕಾಗತ್ತೆ ಪೌಡರ್ನ. ಜಸ್ಟ್ ಹಿಂಗೆ ಟಚ್ ಅಪ್ ಕೊಟ್ಕೊಂಡ್ರೆ ಸಾಕು, ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬಾರ್ದು. ಗ್ಲಾಸಿ ಎಫೆಕ್ಟ್ ಹೋಗ್ಬಿಡತ್ತೆ, ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ಪೌಡರ್ ಹಾಕಿಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಲೂಸ್ ಪೌಡರ್ ಇನ್ಸೈಟ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ. ಈಗ ಪೌಡರ್ ಹಾಕಿ ಮತ್ತೆ ಆ ಪೌಡರ್ನ ನೀಟಾಗಿ ಡಸ್ಟ್ ಆಫ್ ಮಾಡಬೇಕು. ಒಂದು ಫ್ಲಫಿ ಬ್ರಷ್ ತಗೊಂಡು ಡಸ್ಟ್ ಮಾಡಿ ಈಗ ಇದ್ರ ಮೇಲೆ ನಿಮ್ಗೆ ಇನ್ನು ಗ್ಲಾಸಿ ಬೇಕು ಅಂತಂದ್ರೆ ಈ ಲಿಕ್ವಿಡ್ ಹೈಲೈಟರ್ ನ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಹೈಲೈಟ್ ಪೋರ್ಷನ್ ಇರುತ್ತಲ್ವಾ ಅಲ್ಲೆಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕೊಳ್ಬಹುದು, ಇನ್ನು ನಿಮಗೆ ಗ್ಲಾಸಿ ಬೇಕು ಅಂದ್ರೆ ಎಫೆಕ್ಟ್. ನೋಡಿ ನಾವು ಈ ಪೋರ್ಷನ್ ಅಲ್ಲಿ ಹೈಲೈಟ್ ಮಾಡ್ತೀವಲ್ಲ, ಇಲ್ಲಿ ಟ್ಯಾಪ್ 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 ಮಾಡೋದು, ಮತ್ತೆ ಇಲ್ಲಿ ಮತ್ತೆ ಇಲ್ಲಿ 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 ಮತ್ತೆ ಇಲ್ಲಿ ಪೌಡರ್ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಅದು ಮ್ಯಾಟ್ ಆಗುತ್ತೆ. ಸೊ ಅವಾಗ ನಾವು ಒಂಚೂರು ಟಚ್ ಅಪ್ ಕೊಟ್ಕೊಳ್ಳೋದು. ಆಮೇಲೆ ನಾವು ಸೆಟ್ಟಿಂಗ್ ಸ್ಪ್ರೇ ಮಾಡ್ತೀವಲ್ಲ, ಅವಾಗ ಅದು ಪೌಡರ್ ಎಲ್ಲ ಮೆಲ್ಟ್ ಆಗುತ್ತೆ. ಈಗ ನಾವು ಸೆಟ್ಟಿಂಗ್ ಸ್ಪ್ರೇ ಮಾಡಬೇಕು. ಇವತ್ತು ನಾನು ಫ್ಯಾಷನ್ ಕಲರ್ ಅವ್ರದ್ದು ಮಿಸ್ಟ್ ಅಂಡ್ ಫಿಕ್ಸ್ ಸೆಟ್ಟಿಂಗ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಇದು ಮೇಕಪ್ ಫಿಕ್ಸರ್ ಅಲ್ಲ. ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ ಸ್ಪ್ರೇ ಅಲ್ಲಿ 3 ಶೇಡ್ ಬರುತ್ತೆ. ಇದ್ರಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡಿ, ಇದ್ರಲ್ಲಿ ಏನ್ ಶೇಡ್ ಏನು ಅಂತ ಗೊತ್ತಾಗಲ್ಲ. ಸೊ 3 ಶೇಡು, ಆಕ್ಚುಲಿ ಇದು ಗೋಲ್ಡ್, ಪಿಂಕ್ ಮತ್ತೆ ಸಿಲ್ವರ್ 3 ಬರುತ್ತೆ. ಎನಿ ಯೂಸ್ ಮಾಡ್ಬೋದು. ನಾನು ಪಿಂಕ್ ಯೂಸ್ ಮಾಡ್ತಿದ್ದೀನಿ, ಯಾವ್ದು ಬೇಕಾದ್ರು. ಇದೇನು ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಫಸ್ಟ್ ಈ ರೀತಿ ಶೇಕ್ ಮಾಡಿ ಸ್ಪ್ರೇ ಮಾಡ್ಕೊಳ್ಬೇಕು. ನೋಡಿ ಸ್ಪ್ರೇ ಮಾಡಿದ್ಮೇಲೆ ಹೇಗೆ ಗ್ಲಾಸಿ ಆಗಿ ಟರ್ನ್ ಆಗ್ತಿದೆ ನೋಡಿ. ಆಕ್ಚುಲಿ ನಿಮ್ಗೆ ಮೇನ್ ಗ್ಲಾಸಿ ಮೇಕಪ್ ಅಲ್ಲಿ ಬೇಕಿರೋದು ಲಿಕ್ವಿಡ್ ಹೈಲೈಟರ್ ಬೇಕು, ಮತ್ತೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬೇಕಾಗತ್ತೆ ನಿಮ್ಗೆ. ಸೊ ಇವೆರಡು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಮೇಕಪ್ ಫಿಕ್ಸರ್ ಕೂಡ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ನಿಮಗೆ ಟ್ರಾನ್ಸ್ಫರ್ ಪ್ರೂಫ್ ಆಗಿ ವರ್ಕ್ ಮಾಡಲ್ಲ, ಜಸ್ಟ್ ಹೈಡ್ರೇಷನ್ ಕೊಡುತ್ತೆ ಅಷ್ಟೇ. ಈ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆದ್ಮೇಲೆ ಮೇಕಪ್ ಫಿಕ್ಸರ್ ಕೂಡ ನೀವು ಹಾಕ್ಬೇಕು.
ವಿತ್ ಹೈಡ್ರೇಷನ್ ಕೊಡುತ್ತೆ ನಿಮ್ಗೆ. ನಿಮ್ ಮೇಕಪ್ ನ ಸೆಟ್ ಮಾಡುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಮಾಡಲ್ಲ. ಹೈಡ್ರೇಷನ್ ಕೊಟ್ಟು ನಿಮ್ಗೆ ಸ್ವಲ್ಪ ಫ್ಲಾಲೆಸ್ ನೋಡಿ, ನೀವು ನೋಡ್ತಾ ಇರ್ಬೋದು ಗ್ಲಾಸಿ ಫಿನಿಶ್ ಹೇಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಅಂತ ಕಾಣೋದಿಕ್ಕೆ ಈ ರೀತಿ ನಿಮ್ಗೆ ಕೊಡುತ್ತೆ ಇದು. ಈಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಕ್ ಬಿಟ್ಟಿದ್ದೀನಿ ನಾನು. ಸ್ಪ್ರೇ ಮಾಡಿದ್ಮೇಲೆ ಡ್ರೈ ಆಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸಿ ಎಫೆಕ್ಟ್ ಕಾಣಿಸ್ತದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಗ್ಲಾಸಿ ಮೇಕಪ್ ಕಾಣಿಸ್ತಾ ಇದೆಯಾ? ಈಗ ಐಲೈನರ್ ಮಸ್ಕರ ಹಾಕೊಳ್ತಾ ಇದ್ದೀನಿ. ಐಲೈನರ್ ಆಯ್ತು. ಈಗ ಮಸ್ಕರ. ಈಗ ಐಬ್ರೋ ಬೇಕಿದ್ರೆ ಫಿಲ್ಲಿಂಗ್ ಮಾಡ್ಕೊಳ್ಬಹುದು. ನನಗೆ ಐಬ್ರೋ ತಿಕ್ಕಿರೋದನ್ನ ಜಸ್ಟ್ ಕೂಮ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ಅಲ್ಲೆಲ್ಲ ಕ್ರೀಮು ಮತ್ತೆ ಪೌಡರ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ, ಫೌಂಡೇಶನ್ ಎಲ್ಲ. ಸೊ ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಜಸ್ಟ್ ಕೂಮ್ ಅಷ್ಟೇ. ಇನ್ನು ನೀವು ಕಾಜಲ್ ಬೇಕಿದ್ರು ಹಾಕೊಳ್ಬಹುದು. ಈಗ ನಾನು ಲೈಟಾಗಿ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ತಿಕ್ಕಾಗಿ ಮಾಡ್ತಿಲ್ಲ, ಜಸ್ಟ್ ಲೈಟಾಗಿ ಅಷ್ಟೇ. ಸಾಕು, ನನ್ನ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ನ ಒಂದು ಲಿಪ್ಸ್ಟಿಕ್ ಹಾಕೊಂಡ್ಬಿಡೋಣ. ಮಾಮಾ ಅರ್ತ್ ಲಿಪ್ಸ್ಟಿಕ್. ಈಗ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತೀನಿ. ಎನಿ ಮೇಕಪ್ ಫಿಕ್ಸರ್, ನಾನು PSC ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ಈಗ. ಇಲ್ಲ ನೀವು ಫೇಸಸ್ ಕೆನಡಾ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಈ ರೀತಿ ಮಾಡಿ ನೋಡಿ, ಇಷ್ಟೇ. ಈಗ ನಿಮ್ಗೆ ಗ್ಲಾಸಿ ಫಿನಿಶ್ ಕಾಣಿಸ್ತಾ ಇದೆಯಾ? ನೋಡಿ, ಗ್ಲಾಸಿ ಮೇಕಪ್ ಇಷ್ಟೇ. ಗ್ಲಾಸಿ ಮೇಕಪ್ ಸೀಕ್ರೆಟ್. ಗ್ಲಾಸಿ ಮೇಕಪ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ನಾವೇನು ಬೇರೆ ಫೌಂಡೇಶನ್ ಪರ್ಚೇಸ್ ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇರುವಂತ ಎನಿ ಲಿಕ್ವಿಡ್ ಫೌಂಡೇಶನ್ಗೆ ನೀವು ಈ ಒಂದು ಲಿಕ್ವಿಡ್ ಹೈಲೈಟರ್ ನ ಯೂಸ್ ಮಾಡಿಕೊಂಡು ಮತ್ತೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಈ ರೀತಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ನಾನು ಎಲ್ಲಾ ಇವತ್ತು ಯೂಸ್ ಮಾಡಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಎಷ್ಟೊಂದ್ ಜನ ಕೇಳ್ತಾ ಇದ್ರಿ ನಂಗೆ ಗ್ಲಾಸಿ ಮೇಕಪ್ ಲುಕ್ ತೋರಿಸಿ ಅಂತ. ಇವಾಗ ಹೆವಿ ಟ್ರೆಂಡ್ ಆಗಿರೋದೇ ಗ್ಲಾಸಿ ಮೇಕಪ್. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಟಾಪಿಕ್ ಮಾಡ್ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತವಾಗ್ಲೂ ಆ ಟಾಪಿಕ್ಸ್ ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.